ಅಣ್ಣ ಬಾಯಿಲಿ. ಏನವ್ವ? ಅಣ್ಣ ಒಂದು ಮಾತು ಹೇಳ್ತೀನಿ, ನೀನು ನನಗೆ ಯಾವ ಹುಡುಗ ಇಷ್ಟಪಡ್ತಿದ್ದೆ ಅಂತ ಕೇಳ್ದೆ ಅಲ್ವಾ? ನಾನು ಈಗಲೇ ಏನೂ ಹೇಳೋಕ್ಕಾಗಲ್ಲ. ಅದೇ ಅಪ್ಪ ಅಮ್ಮ ನೋಡ್ತಿರೋ ಸಂಬಂಧದ ಬಗ್ಗೆ ಸ್ವಲ್ಪನೂ ಒಪ್ಪಿಗೆ ಇಲ್ಲ. ಅದು ಮಾತ್ರ ನೀನು ನೆನ್ಪಿಟ್ಕೊ. ಮುಂದೆ ಏನಾದರೂ ಸಮಸ್ಯೆ ಬಂದರೆ ನೀನು ನನ್ನ ಪರವಾಗಿ ನಿಲ್ತೀಯ ತಾನೇ? ನೀನು ಅಷ್ಟೊಂದೇನು ಚಿಂತೆ ಮಾಡೋಕೆ ಹೋಗಬೇಡ. ನೀನು ಯಾರನ್ನು ಇಷ್ಟಪಡ್ತೀಯ ಅಂತ ನನಗೆ ಗೊತ್ತಿಲ್ಲ, ಆದರೆ ನಿನ್ನ ಮನಸ್ಸಲ್ಲಿ ವಿರುದ್ಧವಾಗಿ ಮದುವೆ ಆಗೋಕೆ ಮಾತ್ರ ನಾನು ಬಿಡಲ್ಲ. ನಾನು ಕೊಡ್ತಿರೋ ಮಾತು ನೀನು ಸರಿಯಾಗಿ ಸಮಯಕ್ಕೆ ಹೇಳು. ಆಗ ನಾನು ಅಪ್ಪ ಅಮ್ಮನ ಜೊತೆ ಕೂತು ನಿಧಾನಕ್ಕೆ ನಾನು ಎಲ್ಲನೂ ತಿಳಿಸಿ ಹೇಳ್ತೀನಿ, ಸರಿನಾ? ಆದರೆ ನೀನು ಮುಚ್ಚಿಡ್ಕೊಂತ ಹೋಗಿದ್ರೆ ಇನ್ನೂ ದೊಡ್ಡದಾಗುತ್ತೆ. ಏನು ಎತ್ತ ಅಂತ ಎಲ್ಲ ತಿಳ್ಕೊಂಬಿಟ್ಟು ನನಗೆ ಹೇಳು, ನಾನು ಅಪ್ಪ ಅಮ್ಮನ ಹತ್ರ ಹೇಳ್ತೀನಿ. ಅಷ್ಟೇ ಅಣ್ಣ, ನನಗೂ ಬೇಕಾಗಿದ್ದು ನೀನು ನನ್ನ ಪರವಾಗಿ ನಿಂತ್ಕೊಂತೀನಿ ಅಂದಲ್ಲ, ಅಷ್ಟು ಸಾಕು ನನಗೆ. ಆದರೆ ಒಂದು ಮಾತು ನೋಡು, ನೀನು ಇಷ್ಟಪಡ್ತಿರೋ ಹುಡುಗ ಒಳ್ಳೆಯವನಾಗಿರಬೇಕು, ಅವನು ಒಳ್ಳೆ ಮನತಂದನಾಗಬೇಕು. ಒಳ್ಳೆ ಹುಡುಗ ಒಳ್ಳೆ ಸ್ವಭಾವನಾಗಿದ್ರೇ ಪ್ರೀತಿ, ನಿನ್ನ ನಿಜವಾಗ್ಲೂ ಅವನು ನಿನ್ನನ್ನು ಪ್ರೀತಿ ಮಾಡ್ತಿದ್ದೇನೆ ಅಂತ ನನಗೆ ಗೊತ್ತಾದ ಮೇಲೆ ಮದುವೆಗೆ ತೀರ್ಮಾನ ಮಾಡ್ಬೋದು. ಇಲ್ಲ ಅಂದರೆ ಅದಕ್ಕೆ ನಾನು ಏನು ಹೇಳೋಕ್ಕಾಗಲ್ಲ. ನೀನೆಲ್ಲ ನನಗೇನು ಎತ್ತ ಅವನ ಬಗ್ಗೆ ಪ್ರತಿಯೊಂದು ತಿಳ್ಕೊಂಡು ಅವನು ಯಾರು ಅಂತ ನನಗೆ ಗೊತ್ತಾಗಬೇಕು. ಗೊತ್ತಾದಮೇಲೆ ಅಪ್ಪ ಅಮ್ಮನ ಹತ್ರ ಹೇಳೋಕ್ಕೆ ಸ್ವಲ್ಪ ಏನು ಎತ್ತ ಅಂತ ಎಲ್ಲ ತಿಳ್ಕೊಂಡ ಮೇಲೆ ಹೇಳಿದ್ರು ಒಂಥರ ಇದಿರುತ್ತೆ. ಏನು ಗೊತ್ತಿಲ್ದಲೆ ಹೇಳಿದರೆ ಅವ್ರಿಗೂ ಏನು ಎತ್ತ ಮುಂದೆ ಏನಾಗುತ್ತೋ ಅಂತ ಚಿಂತೆ ಆಗಬಾರ್ದು. ಅದಕ್ಕೆ ಫಸ್ಟು ಹುಡುಗನ ಬಗ್ಗೆ ಪ್ರತಿಯೊಂದು ತಿಳ್ಕೊಂತೀನಿ ನಾನು, ಆಮೇಲೆ ಅಪ್ಪ ಅಮ್ಮನ ಹತ್ರ ಹೇಳ್ತೀನಿ. ಗೊತ್ತು ಅಣ್ಣ, ನೀನು ಹೇಳ್ದಂಗೆ ನಾನು ಅದಕ್ಕೋಸ್ಕರನೇ ಈಗಲೇ ಏನು ಹೇಳೋಕ್ಕಾಗ್ತಿಲ್ಲ ನನಗೆ. ಎಲ್ಲ ಪ್ರತಿಯೊಂದು ತಿಳ್ಕೊಂಡು ನಿನ್ನ ಹತ್ರ ಹೇಳ್ತೀನಿ. ನೀನು ಒಂದ್ಸರಿ ಅವ್ರ ಬಗ್ಗೆ ವಿಚಾರಿಸು, ಆಮೇಲೆ ನೀನು ಅಪ್ಪ ಅಮ್ಮನ ಹತ್ರ ಹೇಳುವಂತೆ. ಸರಿ ಆಯ್ತು ಕಣವ. ಅಯ್ಯೋ ದೇವ್ರೆ, ಹಬ್ಬ, ಅಣ್ಣ ನನ್ನ ಪರವಾಗಿ ನಿಂತ್ಕೊಂತೀನಿ ಅಂದಾರ, ಅಷ್ಟು ಸಾಕು ನನಗೆ. ನಂದಿನಿ, ಇವತ್ತು ಸಂತಿಗೆ ಹೋಗ್ಬೇಕು. ಏನೇನು ತರಕಾರಿ ತರಬೇಕು ಅಂತ ಲಿಸ್ಟ್ ಮಾಡಿದ್ಯಾ? ಕಣಕ್ಕ, ನೀನು ಹೇಳ್ದಂಗೆ ಎಲ್ಲ ತರಕಾರಿದುವ, ಮತ್ತೆ ಬೇಳೆ, ಸೊಪ್ಪು, ಕಾಫಿ ಪುಡಿ, ಇನ್ನೂ ಏನೇನೋ ಹೇಳಿದೆ. ಆ ಪ್ರತಿಯೊಂದೂ ಸಾಮಾನು ಬೇಕು, ಅದನ್ನೆಲ್ಲ ತಗೊಂಬರ್ಬೇಕು ಅಂತ ಬರ್ಕೊಂಡಿದ್ದೀನಿ. ಹೋಗಿ ತರದೆಯ. ಅಯ್ಯೋ, ಇಷ್ಟೊಂದೆಲ್ಲ ಯಾಕೆ? ತರಕಾರಿ 3 ಥರ ಸಾಕು. ಬೇಳೆ ಒಂದು ಅರ್ಧ ಕೆಜಿ ಥರನ, 1 ಕೆಜಿ ಎಲ್ಲ ಯಾಕೆ? ಎಣ್ಣೆ ಡಬ್ಬಕ್ಕೆ ಇನ್ನು ಮುಂಚೂರು ಎಣ್ಣೆ ಐತಿ, ಮತ್ತೊಂದು ಎಣ್ಣೆ ತಂದರೆ ಮತ್ತೆ ಸುರಿತಾನೆ ಇರ್ತೀವಿ. ಎಣ್ಣೆ ಐತಿ ಅಂತ ಕೊಂಡಿಕೊಂಡ್ರೆ ಸಾಕು, ಸುಮ್ಮನೆ ತರೋದು ಬೇಡ. ಸ್ವಲ್ಪ ಐತಲ್ಲ ಅದ್ರಾಗೆ ಒಂಚೂರ ಮ್ಯಾನೇಜ್ ಅಂತಾರಲ್ಲ, ಮ್ಯಾನೇಜ್ ಮಾಡಿದ್ರಾಯ್ತು. ಇನ್ನು ಯಾಕೆ ಬೇಡವಾ? ಯೂಟ್ಯೂಬರ್ನೇ ಎಣ್ಣೆ ತಂದ್ಬಿಟ್ರಿ ಎಲ್ಲ ಖಾಲಿ ಆಗುತ್ತೆ. ಒಂದು ಅರ್ಧ ಕೆಜಿ ಬೇಳೆ ಥರನ, ಒಂದು 3 ಥರದ ತರಕಾರಿ ಥರನ ಸಾಕು. ಸುಮ್ಮನೆ ತಂದು ಅಲ್ಲಿಕ್ಕಿದ್ರೆ ಸಾಕು, ಎಲ್ಲನೂ ಕೊಳ್ತೋಗುತ್ತೆ. ಇಲ್ಲಾಂದ್ರೆ ಬಿಸಾಕ್ಬೇಕು, ಬೇಕಾದಾಗ ಹೋಗ್ತಿರೋಣ. ಅಕ್ಕ, ಏನು ಹೇಳ್ತಿದ್ದಿ? ಎಣ್ಣೆ ಡಬ್ಬಿ ತುಂಬ ಖಾಲಿ ಆಗೋಗೈತೆ, ಇನ್ನೇನು ಅದನ್ನ ತೂಕಕ್ಕೆ ಹಾಕ್ಬೇಕು ಅಂತ ಹಂಗೆ ಇಕ್ಕಿದೀಯ. ಬಿಸಾಕ್ಬಾರ್ದು, ಬಿಸಾಕಿದ್ರೆ ವೇಸ್ಟ್ ಆಗುತ್ತೆ. ತೂಕ ಹಾಕಿದ್ರೆ 1 ರೂಪಾಯಿ 2 ರೂಪಾಯಿನ ಕೊಡ್ತಾರೆ ಅಂತ. ನೀನು ನೋಡಿದ್ರೆ ಎಣ್ಣೆ ಡಬ್ಬಿಗೆ ಇನ್ನೂ ಎಣ್ಣೆ ಐತೆ ಅಂತ ಹೇಳ್ತಿಲ್ಲ. ನೀನೇ ನೋಡು, ನೀನು ನೋಡಿದ್ರೆ ಮಾತ್ರ ಅದು ತುಂಬ್ದಂಗೆ ಕಾಣಿಸುತ್ತೆ. ನಾವೇನಾರ ನೋಡಿದ್ರೆ ಅದು ಖಾಲಿ ಆಗೋದಕ್ಕೆ ಕಾಣಿಸುತ್ತೆ. ನೋಡಿ ನೀನೇ ಎಲ್ಲ ಇವಳ ಎಣ್ಣೆ ಏನೈತೆ, ಎಣ್ಣೆನ ಇತ್ತಲೆ ಅದ್ರಾಗೆ. ಈಗ ನೋಡಿದ್ರೆ ಇಲ್ಲ ಅಂತ ಹೇಳ್ತೀವಿ. ನೀನು ಎಲ್ಲನೂ ಜಾಸ್ತಿ ಮಾಡಿ ಖಾಲಿ ಮಾಡಿಬಿಡ್ತೀಯ ಕಣೆ. ಸಂತೆ ಲೀಸ್ಟ್ ಅಂದರೆ ಮನೆಗೆ ಖರ್ಚಿನೇ ಅರ್ಧಂಬರ್ಧ ಭಾಗ ಅಷ್ಟೇ. ಅದನ್ನ ಬಿಟ್ಟೆ ಮನೆ ತುಂಬ ಸಂತೆ ಭಾಗ ಯೂಟುದ್ದ ಬರೀತೀಯ. ಅದ್ರಾಗ ಏನು ಗೊತ್ತಿಲ್ಲ, ಗುರಿ ಇಲ್ಲ, ಎಲ್ಲಾನು ಬದ್ಬಿಟ್ರೆ ಅದು ಏನೇನು ಅಂತ ತತ್ತಿ ಹೇಳಿ ನೀನೇ. ಅಬ್ಬಬ್ಬ, ಎಣ್ಣೆ ಇದ್ದಿದ್ದು ನಾನೇ ನೋಡ್ಕೊಂಡು ಹೋಗಿದ್ದೀನಿ. ಈಗಾಗಲೇ ಖಾಲಿ ಆಗಿದೆ ಅಂದರೆ ನನಗೆ ಗೊತ್ತಿಲ್ಲದಲ್ಲ ಯಾವ್ದಾರ ಎಣ್ಣೆ ಪದಾರ್ಥದ್ದು ಏನಾರು ಕರಿ ಎಣ್ಣೆ ಏನಾರ ಮಾಡ್ತೀನಿ. ಏನು ಮಾಡಿದೆ ಅಕ್ಕ? ನಾನೇನು ಮಾಡಿಲ್ಲ ಕಣಕ್ಕ, ನೀನು ನೋಳೆ ಸರಿ ಹೋಯ್ತು. ಹಬ್ಬಬ್ಬ, ನಂಗಂತೂ ನಿನ್ನ ಮಾತು ಕೇಳ್ತಿದ್ರೆ ಸುಸ್ತಾಗೋಗುತ್ತೆ. ಖಾಲಿ ಆಗಿರೋ ಡಬ್ಬಿ ಹಿಡ್ಕೊಂಡು ನಾನು ಅದ್ರಾಗ ಜೀವನ ಮಾಡಕ್ಕೆ ಹೋಗೋಣ. ಅಯ್ಯೋ, ಒಗ್ಗರಣೆ ಹಾಕೋಕ್ಕೂ ಅದ್ರಾಗೆ ಎಣ್ಣೆ ಇನ್ನೂ ಕಮ್ಮಿನೇ ಆಗುತ್ತೆ. ಅದ್ರಾಗೆ ನಾನು ಕರಿಯ ಪದಾರ್ಥ ಮಾಡಿದ್ದೀನಿ ಅಂದರೆ ಏನು ಹೇಳಕ್ಕೆ ಹೋಗೋಣಪ್ಪ. ನನಗೆ ನಿನ್ನ ಮಾತು ಕೇಳಿ ಸುಸ್ತಾಗಿ ಹೋಗ್ತೈತೆ. ನೀನು ಲಿಸ್ಟ್ ನೋಡಿದ್ರೆ ಸಂತೆ ಅಂಗಡಿಯವರು ನಮ್ಮ ಮನೆಗೆ ಬಂದು ಸಾಮಾನೆಲ್ಲ ಕೊಟ್ಟು ಹೋಗ್ಬೇಕು ಅನಿಸುತ್ತೆ. ಅಯ್ಯೋ, ನೀನು ಪ್ರತಿಯೊಂದೂ ಎಲ್ಲನೂ 100 ಗ್ರಾಮ್ ಅಂದರೆ 20 ಗ್ರಾಮ್, 1 ಕೆಜಿ ಅಂದರೆ ಅರ್ಧ ಕೆಜಿ ಅಂತ ತೋರಿಸಿದ್ರೆ ಅವರೇ ತಗೊಂಬಂದು ಕೈಯಾಗೆ ಕೊಟ್ಟೋಗ್ತಾರೆ. ನಾವೇನು ಹೋಗೋದೇ ಬೇಡ. ಏನೇ ನಿಮ್ದು? ಏನ್ ನಿಮ್ದು? ಮತ್ತೆ ಲೀಸ್ಟ್ ಮೇಲೆ ಜಗಳನಾ? ನಾನು ಎಲ್ಲಾನು ಖರ್ಚು ಕಡಿಮೆ ಮಾಡ್ಕೊಂಡು ಮನೆಗೆ ಬೇಕಾಗಿದ್ದು ಮುಖ್ಯ ಆದಂಥ ತರೋಕೆ ಅಂತ ಖರ್ಚು ಕಮ್ಮಿ ಮಾಡಿದ್ರೆ ನೊಂದಿನಿ ಮಾತ್ರ ಎಲ್ಲಾನು ಜಾಸ್ತಿ ತರಬೇಕು ಅಂತ ಇಷ್ಟುದ್ದ ಬರಿತಾಳೆ. ಅದಕ್ಕೇನು ಹುಳ ಉಪ್ಟಿ ಆದರೆ ಬಿಸಾಕ್ಬೇಕು, ಮತ್ತೆ ತರಕಾರಿ ಕೊಳ್ತೋದ್ರೆ ಅದನ್ನು ಬಿಸಾಕ್ಬೇಕು. ಯಾಕೆ ಬಿಸಾಕ್ಬೇಕು? ಎಷ್ಟು ಬೇಕಷ್ಟು ಅಂದರೆ ಉಳಿಯುತ್ತಲ್ವ ಅಂತ ನಾನು ಹೇಳಿದ್ರೆ, ಅಕ್ಕ ನೀನೇನಕ್ಕ ನೀನು ಒಂದ್ಸರಿ ತೊಂದರೆ ಎಲ್ಲನೂ ಇರುತ್ತೆ, ಅಗ್ಲಗ್ಲ ಯಾರೋಗಿ ತರೋರು ಅಂತ ಜಗಳ ಆಡಕ್ಕೆ ಬಿದ್ದಾಳೆ.
ಅತ್ತೆ ನಾನೇನು ಜಾಸ್ತಿ ಏನು ತರಬೇಕು ಅಂತ ಏನಿಲ್ಲ ಮನೆ ಬೇಕಾದಷ್ಟು ತರಬೇಕು ಅಂತ ಹೇಳಿದ್ದೀನಿ. ಇವ್ರು ಲೆಕ್ಕ ಕೇಳ್ತಿದ್ರೆ ಸಾಕು. ಒಂದಿನದ ಅಡುಗೆ ಉಪ್ಪು ಜಾಸ್ತಿ ಆದ್ರೂ ಅದಕ್ಕೂ ಲೆಕ್ಕ ಕೇಳ್ತಾರೆ. ಒಂದಿನ ಉಪ್ಪು ಕಮ್ಮಿ ಆಗಿದ್ರೆ ಓ ಅಂತಾರೆ. ಎಣ್ಣೆ ಆತೆ ಖಾಲಿ ಆಗೈತೆ ಅದ್ರಾಗೆ ಅರ್ಧ ಯಾವ್ದಾರ ಪದಾರ್ಥನ ಅಂತ ಕೇಳ್ತಾರೆ. ಏನತ್ತೆ ಹೇಳುತ್ತೆ ನೀನೇ, ಅದ್ರಾಗೆ ಕರಿಯೋಕ್ಕಲ್ಲ ಒಗ್ಗರಣೆ ಹಾಕೋಕ್ಕೂ ಅಷ್ಟು ಇನ್ನು ಕಮ್ಮಿನೇ ಆಗುತ್ತೆ. ಇವಾಗ ನೋಡಿದ್ರೆ ಅದ್ರಾಗ ಏನಾರ ಎಣ್ಣೆ ಪದಾರ್ಥ ಬೋಂಡ ಗಿಂಡ ಕರ್ದೇನ ಅಂತ ಕೇಳಪ್ಪ ಹಂಗೆ ಕೇಳುತ್ತಲ್ಲ. ಏನು ಮಾಡಲಿ ಹೇಳು? ಸರಿ ಸರಿ ನೀವಿಬ್ರು ಲೀಸ್ಟ್ ಮಾಡಿ. ಅದೇ ಸುಮಾ ನೀನು ತುಂಬ ಕಡಿಮೆ ಏನು ಮಾಡೋಕೋಬೇಡ ನಂದಿನಿ. ನೀನು ಅಂಗಡಿಯಲ್ಲಿ ಖಾಲಿ ಮಾಡೋ ಹಾಗೇನು ಬರೆಯೋಕೋಬೇಡ. ಇಬ್ರು ನೋಡಿ ಮಾಡಿ ಅದೇನು ಬೇಕು ಎತ್ತ ಅಂತ ನೋಡ್ಬಿಟ್ಟು ಬರೀರಿ. ಅದೇ ನಾನು ಕೇಳೋದಷ್ಟೇ. ಆದ್ರೆ ಹಣ ಮಾತ್ರ ನನ್ನ ಕೈಯಿಂದ ಹೋಗುತ್ತೆ ಅನ್ನೋದು ಮರಿಬೇಡ ಅಕ್ಕ. ಹಣ ನಿಮ್ಮ ಕೈಯಿಂದ ಹೋಗ್ಬೋದು, ಆದ್ರೆ ಲೆಕ್ಕ ಮಾತ್ರ ನಮ್ಮ ಕಿವಿಯಲ್ಲೇ ಹೋಗುತ್ತೆ ಅಲ್ವಾ, ಅದಕ್ಕೆ ಹೇಳ್ದೆ. ನಿಮ್ಮಿಬ್ರು ಜಗಳ ಅದೇನು ಜಗಳ ಆಡ್ತಿರೋ ಕಾಣೆ ಅಲ್ವಾ. ಈ ನಿಮಿಷಕ್ಕೆ ಅದು ಯಾವುದಕ್ಕೋ ಆಗ್ತಿಲ್ಲ, ಪುರಾಣ ಇಲ್ಲ, ಸುಮ್ಮನೆ ಯಾವ್ದಕ್ಕಾರ ಒಂದಕ್ಕೆ ಜಗಳ ಆಡ್ತೀರಾ. ಮತ್ತೆ ಏನು ಆಡೇ ಇಲ್ವ ನಂಗಿರ್ತೀರ. ನಿಮಗೆ ಹೇಳೋದು ಒಂದೇ, ಹೇಳ್ದೆ ಇದ್ರು ಒಂದೇ. ಅಕ್ಕ ನಿಂಗೆ ಹೇಳ್ತೀನಿ, ನೀನು ಏನೇನು ಹೇಳ್ತಾ ಅದನ್ನೇ ಬರಿತೀನಿ ಕಣಕ್ಕ. ಯಾಕೆ ಬೇಕು ನೀನ್ ತಾನೆ ಪಾಪ ದುಡ್ಡು ಖರ್ಚು ಮಾಡೋಳು, ನಾನೇನ ಮಾಡಂಗಿದ್ದೀನ? ಸುಮ್ಮ ಹಂಗೆಲ್ಲ ಮಾತಾಡ್ಬೇಡ. ನಾನು ಮನೆಗೆ ಒಳ್ಳೇದಾಗ್ಲಿ ಅಂತ ತಾನೇ ಎಷ್ಟು ಬೇಕಷ್ಟ ಸದ್ಯಕ್ಕೆ ಏನು ಬೇಕು ಅದನ್ನ ಮಾತ್ರ ಖರ್ಚು ಮಾಡಬೇಕು. ಮೊನ್ನೆನೇ ಮಾವ ಹೇಳಿದಿರ್ತಾನೆ ಎಲ್ಲನೂ ಲೆಕ್ಕ ಹಾಕಿ ಮಾಡಬೇಕು ಅಂತ. ಅದಕ್ಕೆ ಯಾವ್ದ್ರಾಗ ಉಳಿಯುತ್ತೋ ಅದ್ರಾಗ ಉಳಿಸಿದ್ರಾಯ್ತು. ತಿನ್ನೋ ಉಣೋದಾಗೆ ಏನಿಲ್ಲ, ಅವತ್ತಿಗೆ ಎಷ್ಟು ಬೇಕು ಅಷ್ಟು ಖರ್ಚು ಮಾಡಿ ತೊಂದರೆ ಆಯಿತು ಅಂತ ಅಷ್ಟೇ ಹೇಳ್ದು. ನೀನು ಯಾಕೆ ಆ ರೀತಿ ಮಾತಾಡ್ತೀಯ? ನನ್ನ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ. ಏನು ನಾನು ಒಬ್ಳಿಗೆ ಮಾಡ್ತಿದ್ದೀನ? ಮನೆಯವ್ರಿಗೂ ಪ್ರತಿಯೊಬ್ಬರಿಗೂ ತಾನೇ. ನೀನಿಗೊಬ್ಳಿಗೆ ಮಾಡ್ತಾ ಇದ್ದೀರಾ? ಇಲ್ಲ ತಾನೇ. ಯಾಕೆ ಹಿಂಗೆ ಮಾತಾಡ್ತೀಯ ನೀನು? ಹಲೋ ರತ್ನ. ಹಾಂ ಹೇಳು ಕಾರ್ತಿಕ್, ಈಗ ಮಾತಾಡ್ಬಹುದಾ? ಹೌದು ಹೇಳು. ಇವತ್ತು ನಿಮ್ಮನೇಲೂ ಮತ್ತೆ ಮದುವೆ ವಿಚಾರ ಮಾತಾಡಿದ್ರಾ? ಹೌದು, ಅಪ್ಪ ಅಮ್ಮ ನೋಡ್ಕೊಂಬಂದ್ರೆ ಸಂಬಂಧದ ಬಗ್ಗೆ ಮಾತಾಡ್ತಿದ್ರು. ಆದರೆ ನನ್ನ ಹತ್ರ ಏನೂ ಮಾತಾಡಿಲ್ಲ. ಆ ಹುಡುಗ ಯಾರು ಅಂತಲೂ ನನಗೆ ಗೊತ್ತಿಲ್ಲ. ನನಗೆ ಮಾತ್ರ ಒಂದೇ ಚಿಂತೆ, ಅವರು ಬೇಗ ಏನಾದ್ರು ತೀರ್ಮಾನ ಮಾಡಿಬಿಟ್ರೆ ಅನ್ನೋದೇ ಭಯ ಆಗ್ಬಿಟ್ಟೈತೆ. ಅಣ್ಣಂಗೆ ಹೇಳಿದ್ದೀನಿ, ನೀನು ಯಾವತ್ತಿದ್ರೂ ನನ್ನ ಪರವಾಗಿ ಇರ್ತೀಯ ಅಂತ. ಇರ್ತೀನಿ ಅಂತ ಹೇಳ್ತಾನೆ. ಆದರೆ ನೀನು ನಿಜವಾಗ್ಲೂ ನನಗೆ ಇಷ್ಟಪಡ್ತಿದ್ದೀಯ ತಾನೇ? ನಮ್ಮ ಮನೇಲೂ ಅದೇ ವಿಚಾರನೇ. ಅಪ್ಪ ಅಮ್ಮ ಯಾವುದೋ ಹುಡುಗಿ ನೋಡಿದಾರಂತೆ. ಆ ಹುಡುಗಿ ತುಂಬಾ ಇಷ್ಟ ಆಗ್ಬಿಟ್ಟವಳಂತೆ. ಆ ಹುಡುಗಿ ಯಾರು ಅಂತಾನೂ ನನಗೂ ಗೊತ್ತಿಲ್ಲ. ಆ ಸಂಬಂಧ ಅಂತೂ ನನಗೆ ಮೊದಲೇ ಇಷ್ಟ ಇಲ್ಲ. ನನ್ನ ಮನಸ್ಸಲ್ಲಿರೋದು ನೀನು. ನೀನು ಬಿಟ್ಟರೆ ಬೇರೆ ಯಾವ ಹುಡುಗಿನೂ ನನಗೆ ಬೇಡ. ಕಾರ್ತಿಕ್, ನೀನು ನನ್ನನ್ನು ಇಷ್ಟಪಡ್ತಿರೋದ್ರ ಬಗ್ಗೆ ನಿಮ್ಮ ಮನೇಲಿ ಯಾರಿಗಾದ್ರೂ ಗೊತ್ತಾ? ಇಲ್ಲ, ನೀನನ್ನೇ ಇಷ್ಟಪಡ್ತೀನಿ ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಅಪ್ಪ ಅಮ್ಮಗೆ ಕೇಳಿದ್ರು, ನಿನ್ನ ಮನಸ್ಸಲ್ಲಿ ಏನೈತೆ ಅಂತ ಕೇಳೋದಕ್ಕೆ ನಾನು ಒಬ್ಬರನ್ನ ಇಷ್ಟಪಡ್ತಿದ್ದೀನಿ ಅನ್ನೋದು ಮಾತ್ರ ಗೊತ್ತು. ಆದರೆ ಅವಳು ಯಾರು ಅಂತ ಅವ್ರಿಗೂ ಗೊತ್ತಿಲ್ಲ. ಈಗಲೇ ಹೇಳೋದು ನನಗೂ ಮನಸ್ಸಿಲ್ಲ. ಏನು ಎತ್ತ ಅಂತ ಪ್ರತಿಯೊಂದು ತಿಳ್ಕೊಂಡು ನಿಧಾನಕ್ಕೆ ಸಮಯ ಸಂದರ್ಭ ನೋಡಿ ಹೇಳ್ಬೇಕು ಅಂತ ಇದ್ದೀನಿ. ನಂದು ಅದೇ ಪರಿಸ್ಥಿತಿ. ಅಣ್ಣಂಗೆ ಹೇಳಿದ್ದೀನಿ, ನಾನು ಒಂದು ಹುಡುಗನ ಇಷ್ಟಪಡ್ತಿದ್ದೀನಿ. ಆದರೆ ನೀನು ಅಂತ ಫೋಟೋನೂ ತೋರಿಸಿಲ್ಲ, ಮತ್ತು ನೀನು ಎಲ್ಲಿ ಏನು ಎತ್ತ ಅಂತ ಪ್ರತಿಯೊಂದು ಏನೂ ಹೇಳಿಲ್ಲ. ಸಮಯ ಸಂದರ್ಭ ನೋಡಿಕೊಂಡು ಹೇಳ್ತೀನಿ ಅಣ್ಣ ಅಂತ ಹೇಳಿದ್ದೀನಿ ಅಣ್ಣಂಗೂ. ನೀನೇನು ಹೆದರ್ಕೋಬೇಡ ರತ್ನ. ನಮ್ಮಿಬ್ರು ಪ್ರೀತಿ ಬಗ್ಗೆ ನಮ್ಮಿಬ್ರಿಗೂ ಗೊತ್ತಿದೆ. ಅದನ್ನ ಯಾರಿಂದಲೂ ಬದಲಾಯಿಸೋಕ್ಕಾಗಲ್ಲ. ಆದರೆ ಮನೆಯವ್ರ ವಿಚಾರದಲ್ಲಿ ನಾವು ಆ ಥರ ಮಾಡೋದು ಬೇಡ. ಸರಿಯಾದ ಸಮಯಕ್ಕೆ ಬಂದಾಗ ನಾವೇ ಮನೆಯವ್ರಿಗೆ ನಮ್ಮ ಮನಸ್ಸಲ್ಲಿರೋದು ಹೇಳೋಣ, ಸರಿನಾ? ನೀನೇನು ಹೆದರ್ಕೋಬೇಡ. ಈಗ ನನಗೂ ಅದೇ ಅನಿಸ್ತಿದೆ. ಈಗಲೇ ಏನಾರು ಹೇಳಿದ್ರೆ ಅವ್ರು ಬೇರೆ ಹುಡುಗನ ನೋಡ್ತಾ ಇದ್ದಾರೆ. ನನ್ನ ಮನಸ್ಸಲ್ಲಿರೋದಿದ್ರೆ ಅವರಿಗೆ ಅವ್ರ ಮನೆತನ ತುಂಬಾ ಇಷ್ಟ ಆಗಿದೆಯಂತೆ. ನನಗೂ ಭಯ ಆಗ್ತಿದೆ. ನನ್ನ ಮನಸ್ಸಲ್ಲಿರೋದು ಏನು ಗೊತ್ತಿಲ್ದಲೆ ಎಲ್ಲಿ ಮದುವೆಗೆ ಒಪ್ಕೊಂಡ್ಬಿಡ್ತಾರೋ ಅಂತ. ಅವ್ರು ನಿನ್ನ ಹತ್ರ ಹೇಳಿದ್ರಾ? ಅವ್ರ ಮನೆ ಹುಡುಗ ಎಲ್ಲ ಹೆಂಗಿದ್ದಾರೆ ಅಂತ ಹೇಳಿದ್ರಾ? ಅಯ್ಯೋ, ನನ್ನ ಹತ್ರ ಏನೂ ಹೇಳಿಲ್ಲ. ಆದರೆ ಅವರವರೇ ಮಾತಾಡ್ಕೊತ ಇದ್ರು. ಅವಾಗ ಸ್ವಲ್ಪ ಕೇಳಿಸ್ಕೊಂಡೆ ಅಷ್ಟೇ. ಆದರೆ ಒಂದು ಮಾತು ನೆನಪಿಟ್ಕೊ, ನನ್ನ ಮನಸ್ಸಲ್ಲಿರೋದು ನೀನು. ನೀನನ್ನು ಬಿಟ್ಟರೆ ಬೇರೆ ಯಾರನ್ನು ಒಪ್ಕೊಳ್ಳೋಕ್ಕೆ ನನ್ನ ಮನಸ್ಸೇ ಒಪ್ಪಲ್ಲ, ಸರಿನಾ? ನೀನೇನು ಹೆದರ್ಕೋಬೇಡ. ನಾನು ನಿನ್ನ ಬಿಟ್ಟರೆ ಬೇರೆ ಯಾರನ್ನೂ ಮದುವೆ ಆಗಲ್ಲ. ನನಗೂ ಅದೇ, ನನ್ನ ಮನಸ್ಸಲ್ಲಿ ನೀನೇ ಇದೆಯಾ, ಬೇರೆ ಯಾರನ್ನೂ ಯೋಚಿಸೋಕ್ಕೂ ಆಗಲ್ಲ ನನ್ನ ಕೈಲಿ. ಸರಿ, ಈಗ ಫೋನ್ ಇಡು. ಮನೇಲಿ ಯಾರಾದರೂ ಕೇಳಿದರೆ ಅನುಮಾನ ಬರುತ್ತೆ. ಸರಿ ಆಯಿತು, ನಾಳೆ ಫೋನ್ ಮಾಡ್ತೀನಿ. ಸರಿ, ಬಾಯ್.